ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರೂಟೀನ್ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ರೇಕ್ಫಾಸ್ಟಿಗೆ ನಾವು ಚಪಾತಿ ಇಲ್ಲಾಂದರೆ ಟೀ ಜೊತೆ ಟೋಸ್ಟ್ ಲೈಟಾಗಿ ಏನಾದರೂ ತಿಂತೇವೆ ಅಷ್ಟೇ. ನಾವು ಟೀ ಕುಡಿಯೋಷ್ಟರಲ್ಲಿ ನಮ್ಮ ಪಾಪುನೂ ಎದ್ಬಿಟ್ಟಿದ್ಲು. ಪಾಪು ಎದ್ದ ತಕ್ಷಣ ಫಸ್ಟ್ ಅವಳನ್ನು ಸ್ನಾನ ಮಾಡಿಸಿ ಡೈಪರೆಲ್ಲ ಚೇಂಜ್ ಮಾಡಿಸ್ತೀವಿ. ನಮ್ಮ ಬೇಬಿ ಸ್ನಾನ ಮಾಡಿ ಬಂದ್ರು. ನಾವು ಸೆಬಾಮೆಡ್ ಬೇಬಿ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡೋದು. ಸೆಬಾಮೆಡ್ ಬಾಡಿ ಲೋಷನ್ನ ಹಚ್ಚೋದ್ರಿಂದ ಬೇಬಿ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಇದನ್ನು ನೀವು ಡೆಲಿಕೇಟ್ ಸ್ಕಿನ್ಗೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಲೋಷನ್ನ ತಗೊಂಡ್ಬಿಟ್ಟು ಫುಲ್ ಬಾಡಿಗೆ ಮಸಾಜ್ ಮಾಡ್ತೀವಿ. ಬೇಬಿ ಪೌಡರನ್ನು ನಾವು ಫೇಸ್ಗೆ ಯೂಸ್ ಮಾಡೋದಿಲ್ಲ, ಅಂಡರ್ ಆರ್ಮ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ. ಯಾವುದೇ ಪೌಡರ್ ಆಗಲಿ ಫೇಸ್ಗೆ ಯೂಸ್ ಮಾಡೋದ್ರಿಂದ ಮಕ್ಕಳ ಐ ಮತ್ತು ನೋಸ್ಗೆ ಪ್ರಾಬ್ಲಮ್ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಫೇಸ್ಗೆ ಪೌಡರ್ ಹಚ್ಚೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಬೇಬಿಗೆ ನಾವು ನಾರ್ಮಲ್ ಫುಡ್ಡನ್ನೇ ಕೊಡೋದು. ಮೊಟ್ಟೆನ ಆಫ್ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ತೇನೆ ಅಷ್ಟೇ. ಬಾಯ್ಲ್ಡ್ ರೈಸನ್ನ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಮೊಟ್ಟೆನ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತೇವೆ. ಮಕ್ಕಳು ಇವಾಗ ಆಟ ಆಡ್ತಾ ಇದ್ದಾರೆ. ಆಟ ಆಡೋಷ್ಟರಲ್ಲಿ ಲಂಚ್ಗೆ ಕ್ವಿಕ್ಕಾಗಿ ಮಾಡೋವಂಥ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಿವಾಗ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ನಂತರ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ನಂತರ ಕಟ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಜೊತೆಗೇ ಚಿಕನನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ತಗೊಂಡಿರೋದು ಹಾರ್ಡ್ ಚಿಕನ್ನು, ಅದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಅದರಿಂದ ನಾನು ಇದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿಣ ಪೌಡರನ್ನು ಹಾಕಿದ್ದೀನಿ. ಇವಾಗ ಚಿಕನ್ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಸ್ಮಾಲ್ ಕಪ್ ಆಗೋಷ್ಟು ಯೋಗರ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಗ್ರೇವಿ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ನಾನು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ನಮ್ಮ ಅಮ್ಮ ಮಾಡಿರೋಂಥ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿರೋದು. ಅಮ್ಮ ಊರಿಂದ ಬರುವಾಗ ಮಸಾಲ ಪೌಡರ್ ಮಾಡಿ ತಂದಿದ್ರು. ನೀವು ಬೇಕಾದರೆ ನಿಮಗೆ ಇಷ್ಟವಾದ ಯಾವುದೇ ಮಸಾಲಾನ ನೀವು ಯೂಸ್ ಮಾಡ್ಕೋಬೋದು. ಚಿಕನ್ ಬೆಂದಿದೆ. ಇವಾಗ ನಾನು ಸ್ವಲ್ಪ ಕೋರಿಯಂಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಗ್ರೇವಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಲಸ್ಸಿ ಇಲ್ಲದೆ ಲಂಚ್ ಕಂಪ್ಲೀಟ್ ಆಗೋದೇ ಇಲ್ಲ. Yellow color. This is blue. This is purple. Yeah. Now orange. Green. ನಾವು ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಈಗಷ್ಟೇ ಎದ್ದು ಸ್ನಾನ ಎಲ್ಲ ಆಯಿತು. ನೋಡಿ, ನಮ್ಮ ಮೇಡಮ್ ಅವರು ಡೈಪರ್ ಜೊತೆ ಆಟ ಆಡ್ತಾ ಇದ್ದಾರೆ. ನಾವು ನಮ್ಮ ಬೇಬಿಗೆ ಹಗ್ಗಿಸ್ ಡೈಪರ್ಸನ್ನೇ ಯೂಸ್ ಮಾಡೋದು. ಇದು ತುಂಬಾ ಸಾಫ್ಟ್ ಇರುತ್ತೆ ಆ್ಯಂಡ್ ಲೀಕೇಜ್ ಕೂಡ ಆಗೋದಿಲ್ಲ. 12 hours ಲೀಕೇಜ್ ಪ್ರೊಟೆಕ್ಷನ್ ಕೂಡ ಇದೆ. ನೈಟೆಲ್ಲ ಬೇಬಿ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ, ಸ್ಟ್ರೆಚಬಲ್ ಕೂಡ ಇದೆ ಆ್ಯಂಡ್ ಸೈಜಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಪ್ಯಾಂಟ್ ಟೈಪ್ ಬೇಕಾದರೆ ಅದು ಕೂಡ ಅವೈಲೇಬಲ್ ಇದೆ. ನಾವು ತುಂಬಾ ಡೈಪರ್ಸ್ಗಳನ್ನು ಯೂಸ್ ಮಾಡಿದ್ದೀವಿ. ನಾವು ಯೂಸ್ ಮಾಡಿರೋ ಎಲ್ಲ ಡೈಪರ್ಸ್ಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮಂತ್ ಸ್ಪೆಷಲ್ ಆಫರ್ ಕೂಡ ಇತ್ತು. ಸೊ ಬಿಗ್ ಪ್ಯಾಕನ್ನೇ
ಪರ್ಚೇಸ್ ಮಾಡಿದ್ವಿ. ಮಕ್ಕಳಿಗೆ ಹೊಟ್ಟೆ ಹಸಿತಾ ಇತ್ತು, ಸೊ ದೋಸೆ ಇಟ್ಟಿತ್ತು, ದೋಸೆ ಮಾಡಿಕೊಟ್ಟೆ. ನೀರು ದೋಸೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಮಧ್ಯರಾತ್ರಿ 12:40 ನಮ್ಮ ಮಕ್ಕಳಿಬ್ಬರು ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.